ಎಸ್ ಸಬಲ ಆಗಿತ್ತು. ನೆಕ್ಸ್ಟ್ ಸ್ಟೇಟ್ ಗವರ್ಮೆಂಟ್ ಸ್ಕೀಮ್ ಫಾರ್ ಗರ್ಲ್ ಚೈಲ್ಡ್ ಅಪ್ಲಿಫ್ಟ್ಮೆಂಟ್. ಅದರಲ್ಲಿ ಇನ್ ಅಡಿಷನ್ ಟು ದ ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್, ಎವ್ರಿ ಸ್ಟೇಟ್ ಇನ್ ಇಂಡಿಯಾ ಆಲ್ಸೋ has its own scheme for girl child welfare. Some of the major and important schemes in India or in Haryana, Ladli scheme of Haryana. ಇದು ಹರಿಯಾಣದಲ್ಲಿ ಮಾಡ್ಕೊಂಡಿರ್ತಕ್ಕಂಥ ಒಂದು ಹೆಣ್ಣು ಮಕ್ಕಳ ಶ್ರೇಯೋಭಿವೃದ್ಧಿಗೆ ರೂಪಿಸ್ಕೊಂಡಿರ್ತಕ್ಕಂಥ ಪ್ರೋಗ್ರಾಮ್ ಇದು, ಲಾಡ್ಲಿ ಸ್ಕೀಮ್ ಆಫ್ ಹರಿಯಾಣ ಅಂತ. ಮ್ಯೂಟ್ ಮಾಡ್ಕೊಳ್ಳಿ, ಯಾರೋ ಅನ್ಮ್ಯೂಟ್ ಅಲ್ಲಿ ಇದ್ರಿ, ವಾಯ್ಸ್ ಬರ್ತಾ ಇದೆ, ಮ್ಯೂಟ್ ಮಾಡ್ಕೊಳ್ಳಿ. ನಂದಿನಿ ಮ್ಯೂಟ್ ಮಾಡ್ಕೊಳ್ಳಿ. ಬಿಡಿ, ಮ್ಯೂಟ್ ಮಾಡಿ. ಮಾಡಿದೆ ಬಿಡಿ, ಮಾಡ್ತೀನಿ, ನಾನೇ ಮಾಡಿದ್ದೀನಿ. ಸೊ ಮ್ಯೂಟ್ ಮಾಡಿದ್ರು ಮ್ಯೂಟ್ ಮಾಡ್ತಾ ಇರ್ಲಿಲ್ಲ. Yes, Ladli scheme of Haryana. Ladli scheme of Haryana is sponsored by the Haryana government to enhance the status of the girl child in the society. This scheme is additionally focused on ensuring that the mindset of the society and attitude towards the girl child is changed such that social ills, including feticide and feticides, are eliminated. The scheme was introduced by the Haryana state government on 20th August 2015. 2015 ಆಗಸ್ಟ್ 20ನೇ ತಾರೀಕಿನಂದು ಈ ಹರಿಯಾಣ ರಾಜ್ಯ ಸರ್ಕಾರ ಈ ಒಂದು ಸ್ಕೀಮ್ ಅನ್ನ ಮಾಡಿದಂಥದ್ದು, ಲಾಡ್ಲಿ ಸ್ಕೀಮ್ ಆಫ್ ಹರಿಯಾಣ ಅಂತೇಳಿ. ಲಾಡ್ಲಿ ಸ್ಕೀಮ್ ಅಂತಲೇ ಕರೀತಾರೆ ಅದನ್ನ, ಲಾಡ್ಲಿ ಸ್ಕೀಮ್ ಅಂತ. ಲಾಡ್ಲಿ ಅಂತಂದ್ರೆ ಮೇ ಬಿ ಇದ್ರ ಭಾಷೆನಲ್ಲಿ ಹೆಣ್ಣು ಮಗು ಅಂತ ಬರ್ತಕ್ಕಂಥದ್ದು ಇರ್ಬೋದು ಲಾಡ್ಲಿ ಅಂತಂದ್ರೆ. ಸೊ ಹಾಗಾಗಿ ಆ ಲಾಡ್ಲಿ ಸ್ಕೀಮ್ ಆಫ್ ಹರಿಯಾಣ ಇದನ್ನ ಸ್ಪಾನ್ಸರ್ ಮಾಡ್ತಾ ಇರ್ತಕ್ಕಂಥದ್ದು ಸ್ಟೇಟ್ ಗವರ್ಮೆಂಟ್, ಪ್ಯೂರ್ಲಿ ಸ್ಟೇಟ್ ಗವರ್ಮೆಂಟ್. ಈ ಸ್ಟೇಟ್ ಗವರ್ಮೆಂಟ್ ಯಾವ ಆರ್ಟಿಕಲ್ ಅಂಡರ್ ಅಲ್ಲಿ ಕಾರ್ಯಕ್ರಮ ಮಾಡ್ತಾ ಇದೆ ಅನ್ನೋದನ್ನ ನಾನು ಆಗ್ಲೇ ಹೇಳಿದ್ದೀನಿ ನಿಮ್ಗೆ. 51C ಹೇಳಿದ್ದೀನಿ ಯಾವ ಕಾರ್ಯಕ್ರಮದ, ಯಾವ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ ಅಡಿನಲ್ಲಿ ರಾಜ್ಯ ಸರ್ಕಾರ ತನ್ನದೇ ಆದಂತ ಒಂದಷ್ಟು ಕಾರ್ಯಕ್ರಮಗಳನ್ನ ರೂಪಿಸಬಹುದು ಹೆಣ್ಣು ಮಕ್ಕಳ ಉದ್ಧಾರಕ್ಕಾಗಿ ಅನ್ನೋದನ್ನ ಹೇಳಿದ್ದೆ. ಆ ಆರ್ಟಿಕಲ್ ನ ಪ್ರಾವಿಷನ್ ಆಧಾರದ ಮೇಲೆ ಈ ರಾಜ್ಯ ಸರ್ಕಾರಗಳು ಕೂಡ ತಮ್ಮದೇ ಆದಂತ ಬೇರೆ ಬೇರೆ ವಿಶೇಷವಾದಂತ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದಕ್ಕೆ ಅವಕಾಶ ಇದೆ. ಸೊ ಆ ಅವಕಾಶವನ್ನು ಉಪಯೋಗಿಸ್ಕೊಂಡು ಇಲ್ಲಿ ರಾಜ್ಯ ಸರ್ಕಾರ ಈ ಕಾರ್ಯಕ್ರಮವನ್ನ ಮಾಡಿರ್ತಕ್ಕಂಥದ್ದು ಲಾಡ್ಲಿ ಸ್ಕೀಮ್ ಆಫ್ ಹರಿಯಾಣ ಅಂತೇಳಿ. ಇದರ ಮೇನ್ ಇಂಟೆನ್ಷನ್ ಏನು ಅಂತಂದ್ರೆ, ಟು ಚೇಂಜ್ ದ ಮೈಂಡ್ ಸೆಟ್ ಆಫ್ ದ ಸೊಸೈಟಿ. ಸಮಾಜದ ಮನಸ್ಥಿತಿ ಏನಿದೆ ಟುವರ್ಡ್ಸ್ ಗರ್ಲ್ ಚೈಲ್ಡ್, ಅದರಲ್ಲೂ ಹೆಣ್ಣು ಮಕ್ಕಳ ಕಡೆಗೆ, ಹೆಣ್ಣು ಮಗುವಿನ ಕಡೆಗೆ ಇದ್ದಂತ ಸಮಾಜದ ಮಾನಸಿಕ ಮನಸ್ಥಿತಿಯನ್ನ ಬದಲಾಯಿಸ್ತಕ್ಕಂಥದ್ದು. ಟು ಚೇಂಜ್ ದ ಮೈಂಡ್ ಸೆಟ್ ಆಫ್ ದ ಸೊಸೈಟಿ ಅಂಡ್ ಆಟಿಟ್ಯೂಡ್ ಟುವರ್ಡ್ಸ್ ದ ಗರ್ಲ್ ಚೈಲ್ಡ್. ಆ ಹೆಣ್ಣು ಮಗುವಿನ ಕಡೆಗೆ ಇರ್ತಕ್ಕಂಥ ಒಂದು ಮನೋಭಾವನೆಯನ್ನ ಮತ್ತೆ ಏನು ಸಮಾಜದ ಮನಸ್ಥಿತಿಯನ್ನ ಬದಲಾಯಿಸ್ತಕ್ಕಂಥದ್ದು. ಅದರಲ್ಲೂ ಸಚ್ ದಟ್ ಸೋಷಿಯಲ್ ಇಲ್ಸ್ ಇನ್ಕ್ಲೂಡಿಂಗ್ ಫಿಮೇಲ್ ಫಿಟಿಸೈಡ್ಸ್ ಆರ್ ಎಲಿಮಿನೇಟೆಡ್. ಹೆಣ್ಣು ಭ್ರೂಣ ಹತ್ಯೆಯನ್ನ ತೊಲಗಿಸ್ತಕ್ಕಂಥದ್ದು, ಆ ಹೆಣ್ಣು ಭ್ರೂಣ ಹತ್ಯೆಯನ್ನ ಹೋಗಲಾಡಿಸ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಮೇನ್ ಇಂಟೆನ್ಷನ್ ಇದ್ದಂಥದ್ದು. ಸೊ ಅದು ಹೋಗಲಾಡಿಸೋದಕ್ಕೋಸ್ಕರ, ಅದನ್ನ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಈ ಕಾರ್ಯಕ್ರಮ ರೂಪಿತ ಆದಂಥದ್ದು, ಲಾಡ್ಲಿ ಸ್ಕೀಮ್ ಆಫ್ ಹರಿಯಾಣ ಅಂತಕ್ಕಂಥದ್ದು. 2015 ಆಗಸ್ಟ್ 20ರಂದು ಇದು ಲಾಂಚ್ ಆದಂಥದ್ದು. ಓಕೆ, ಸೊ ನೆಕ್ಸ್ಟ್ ಎರಡನೇ ಸ್ಕೀಮ್ ಅಲ್ಲೇ ಕೆಳಗಡೆ ಇದೆ, ಲಾಡ್ಲಿ ಸ್ಕೀಮ್ ಆಫ್ ಲಾಡ್ಲಿ ಲಕ್ಷ್ಮಿ ಯೋಜನಾ ಆಫ್ ಮಧ್ಯಪ್ರದೇಶ್. ಇಲ್ಲಿ ಒಂದೊಂದು ರಾಜ್ಯಗಳು ಒಂದೊಂದು ರೀತಿಯಲ್ಲಿ ಮಾಡ್ಕೊಂಡಿದ್ದಾವೆ. ಕೆಲವು ಕ್ಯಾಶ್ ಇನ್ಸೆಂಟಿವ್ ಕೂಡ ತರ ಮಾಡಿದಾವೆ, ಇನ್ನು ಕೆಲವು ಬೇರೆ ಬೇರೆ ಪ್ರೋಗ್ರಾಮ್ಸ್ ಮೂಲಕ ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡೋ ತರ ಮಾಡಿದಾವೆ. ಇಲ್ಲಿ ಮಧ್ಯಪ್ರದೇಶ್ ಲಾಡ್ಲಿ ಲಕ್ಷ್ಮಿ ಯೋಜನಾ ಆಫ್ ಮಧ್ಯಪ್ರದೇಶ್. Madhya Ladli Lakshmi Yojana is a government of Maharashtra sponsored girl child scheme that seeks to improve the status of the girl children and women in the state. ಮಧ್ಯಪ್ರದೇಶ್ ನಲ್ಲಿರ್ತಕ್ಕಂಥ ಈ ಲಾಡ್ಲಿ ಲಕ್ಷ್ಮಿ ಯೋಜನಾ ಅದು ಸ್ಪಾನ್ಸರ್ ಅಲ್ಲಿಂದ ಬಂದಿರತಕ್ಕಂಥದ್ದು ಗವರ್ಮೆಂಟ್ ಆಫ್ ಮಹಾರಾಷ್ಟ್ರ ರಾಜ್ಯ ಸರ್ಕಾರದ ಸ್ಪಾನ್ಸರ್ ಆಗಿರ್ತಕ್ಕಂಥದ್ದು ಇದು. ಟು ಸೇವ್ ದ ಗರ್ಲ್ ಚೈಲ್ಡ್, ಮತ್ತೆ ಆ ಸ್ಟೇಟಸ್ ಆಫ್ ದ ಗರ್ಲ್ ಚೈಲ್ಡ್ ಏನಿದೆ ಆ ಸ್ಟೇಟಸ್ ಅನ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ ದ ಪ್ಲಾನ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ 2006. 2006ರಲ್ಲಿ
ಇದು ಇಂಟ್ರೊಡ್ಯೂಸ್ ಆದಂತದ್ದು. ದ ಪ್ಲಾನ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ 2006 and aims to prevent social ills such as child marriage and female feticide. 2006ರಲ್ಲಿ ಪ್ರಾರಂಭ ಆದಂತ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಅಂತಂದ್ರೆ ಹೆಣ್ಣು ಭ್ರೂಣ ಹತ್ಯೆಯನ್ನ ಕಡಿಮೆ ಮಾಡ್ತಕ್ಕಂಥದ್ದು ಮತ್ತೆ ಚೈಲ್ಡ್ ಮ್ಯಾರೇಜ್ ಅನ್ನ ಕಡಿಮೆ ಮಾಡ್ತಕ್ಕಂಥದ್ದು. ಬಾಲ್ಯ ವಿವಾಹ ಏನಿದೆ ಆ ಬಾಲ್ಯ ವಿವಾಹದಂತ ಸಾಮಾಜಿಕ ತೊಂದರೆಗಳು ಇದೇನಿದಾವೆ, ಕೃತ್ಯಗಳೇನಿದೆ ಆ ಕೃತ್ಯಗಳನ್ನ ಕಡಿಮೆ ಮಾಡ್ತಕ್ಕಂಥದ್ದಾಗಿರ್ತಕ್ಕಂಥದ್ದು. ಸೊ ಇದು ಇದರ ಮೇನ್ ಉದ್ದೇಶ ಆಗಿರ್ತಕ್ಕಂಥದ್ದು. ಸಬ್ಸಿಕ್ವೆಂಟ್ ಟು ಅಪ್ರೂವಲ್ ಆಫ್ ಬೆನಿಫಿಷಿಯರಿ ₹6,000 ವರ್ತ್ ಆಫ್ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್. ನೋಡಿ, ಇದ್ರ ಜೊತೆನಲ್ಲಿ ಇವ್ರು ಏನ್ ಮಾಡ್ತಾ ಇದಾರೆ, ₹6,000 ಒಂದು NSC ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ. ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅಂತೇಳಿ. ನೀವು ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅಂತೇಳಿ ಕೇಳಿರ್ಬೋದು. ಎಲ್ಲಿ ಕೊಡ್ತಾರೆ ಇದು ಅಂದ್ರೆ ಪೋಸ್ಟ್ ಆಫೀಸ್ಗಳಲ್ಲಿ ಈ ಸ್ಕೀಮ್ಸ್ ಗಳು ಇದಾವೆ. ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅಂತ ₹6,000 ಒಂದು ಬಾಂಡ್ ತರ ಬರುತ್ತೆ. ಒಂದು A4 ಶೀಟ್ ಅಲ್ಲಿ ಒಂದು ಅರ್ಧ ಶೀಟ್ ಇರುತ್ತೆ. ಅದರಲ್ಲಿ ಪ್ರಿಂಟೆಡ್ ಆಗಿರುತ್ತಲ್ಲ ಎಷ್ಟು ದುಡ್ಡು ಎಷ್ಟು ಅಂತ, ಅದ್ರ ಮೇಲೆಲ್ಲ 500, 400, 800 ಅಂತ ಹೇಳಿ ದುಡ್ಡು ನೋಟ್ ಪ್ರಿಂಟ್ ಆಗ್ತಾವಲ್ಲ, ನಾವು ನೋಟ್ಗಳು ನೋಡ್ತೀವಲ್ಲ, ಆ ನೋಟ್ಗಳ ತರಾನೇ ಇರುತ್ತದು. NSC ಸರ್ಟಿಫಿಕೇಟ್ ಅಂತ ನಮ್ಮ ಅಪ್ಪಾಜಿದ್ ಇತ್ತದು. ಯಾರು ದಿನಗೂಲಿ ನೌಕರರು, ಕಾಂಟ್ರಾಕ್ಟ್ ಮೇಲೆ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆಲ್ಲ ಪ್ರಾವಿಷನ್ ಇದೆ ಅದನ್ನ ಮಾಡ್ಕೊಳ್ಳೋದಕ್ಕೆ. ಅದು ನಮ್ಮ ಅಪ್ಪಾಜಿ ಹತ್ರ ಮಾಡಿಸಿದ್ರಿ NSC ಸರ್ಟಿಫಿಕೇಟ್ ಅಂತ. 500, 1,000 ಅದ್ರ ಮೇಲೆ ಪ್ರಿಂಟ್ ಹಾಕಿರ್ತಾರೆ ದುಡ್ಡು ಅಂತ. 1,000 6 ತಗೊಂಡ್ರೆ 6,000, 1,000 3 ತಗೊಂಡ್ರೆ 3,000, ಈ ತರದಲ್ಲಿ ಇರ್ತಕ್ಕಂಥದ್ದು. ಆ NSC ಸರ್ಟಿಫಿಕೇಟ್ ಏನು ಅಂದ್ರೆ ಯಾವತ್ತು ಸ್ಟಾರ್ಟ್ ಆಗುತ್ತಲ್ಲ ಆ ಸ್ಟಾರ್ಟ್ ಆದ ದಿವಸ ಪ್ರಿಂಟ್ ಹಾಕಿ ಕೊಡ್ತಾರೆ ಅದನ್ನ. ಮತ್ತೆ ಮೆಚುರಿಟಿ ಡೇಟ್ ಹಾಕಿರ್ತಾರೆ. ಮೆಚುರಿಟಿ ಡೇಟ್ ಇಷ್ಟು ವರ್ಷಕ್ಕೆ ಅಂತೇಳಿ ಇರುತ್ತೆ. ಒಂದೇ ಸರಿ ಕಟ್ಟೋದು ಇದು. ಒಂದ್ಸರಿ ಮಾತ್ರ ₹6,000 ಅಥವಾ ಎಷ್ಟಿದೆ ಪರ್ಚೇಸ್ ಮಾಡ್ಬಿಟ್ಟು ಇಟ್ಕೊಂಡ್ಬಿಟ್ಟಿರ್ತೀವಿ. ಪರ್ಚೇಸ್ ಮಾಡಿ ಇಟ್ಕೊಂಡಿರ್ತೇವೆ. ಅದಕ್ಕೆ ಮತ್ತೆ ಅಮೌಂಟ್ ಅನ್ನ ಹಾಕಕ್ ಹೋಗಲ್ಲ. ಇಲ್ಲಿ ಗೌರ್ಮೆಂಟ್ ಏನ್ ಮಾಡ್ತಾ ಇದೆ, ಮಧ್ಯಪ್ರದೇಶನ ಲಾಡ್ಲಿ ಲಕ್ಷ್ಮಿ ಯೋಜನಾ ಇದಕ್ಕೋಸ್ಕರ ₹6,000 ಒಂದು NSC ಸರ್ಟಿಫಿಕೇಟ್ ಅನ್ನ ಪರ್ಚೇಸ್ ಮಾಡಿ ಆ ಮಗುವಿನ ಹೆಸರಲ್ಲಿ ಕೊಟ್ಬಿಡ್ತಾರೆ. ಈ ದುಡ್ಡು ಯಾವತ್ತು ಅಂತಂದಾಗ 5 years ಆದ್ಮೇಲೆ, ಮೆಚುರಿಟಿ ಆದ್ಮೇಲೆ 5 ವರ್ಷಕ್ಕೆ ಅದನ್ನ ಇಟ್ಕೊಡ್ತಕ್ಕಂಥದ್ದು. 5 ವರ್ಷ ಆದ್ಮೇಲೆ ಆ ₹6,000 ವರ್ತ್ ಅಮೌಂಟ್ ಈ ಬೆನಿಫಿಷಿಯರಿ ಅಕೌಂಟ್ಗೆ ಬರ್ತಕ್ಕಂಥದ್ದು. NSC ಸರ್ಟಿಫಿಕೇಟ್ ಅಂತ ನೀವು ಕೇಳಿ, ಯಾರಾದ್ರೂ ನೋಡಿದ್ರೆ ಎಲ್ಲಾದ್ರೂ. ತುಂಬಾ ಈಗ ಇಲ್ಲೂ ಇದು ಬರ್ತಿಲ್ಲ, ತುಂಬಾ ಹಳೆವಿದ್ವು ಅವು NSC ಸರ್ಟಿಫಿಕೇಟ್ ಅಂತ ನಾನು ನೋಡಿದ್ದೀನಿ. ನ್ಯಾಷನಲ್ ಸೇವಿಂಗ್ ಸ್ಕೀಮ್ ಸರ್ಟಿಫಿಕೇಟ್ಸ್ ಅಂತೇಳಿ ಪೋಸ್ಟ್ ಆಫೀಸ್ ನಲ್ಲಿ ಸಿಗುತ್ತೆ. ಯಾರಾದ್ರೂ ಪೋಸ್ಟ್ ಆಫೀಸ್ ನಲ್ಲಿ ಯಾರು ಪರಿಚಯ ಇದ್ರೆ ಕೇಳಿ NSC ಸರ್ಟಿಫಿಕೇಟ್ಸ್ ಅಂತ. ಅಥವಾ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. NSC ಅಂತೇಳಿ ಹೊಡೆದ್ರೆ ಆ ಸರ್ಟಿಫಿಕೇಟ್ ಒಂದು ಪಿಕ್ಚರ್ ಫೋಟೋಸ್ ಸಿಗುತ್ತೆ. ಅದು ಇಷ್ಟು ವರ್ಷಕ್ಕೆ ಅಂತೇಳಿ ಪರ್ಚೇಸ್ ಮಾಡಿ ಕೊಟ್ಬಿಡೋದು. ಯಾರ ಹೆಸರು ಪರ್ಚೇಸ್ ಮಾಡಿ ಕೊಟ್ಟಿರ್ತೀವಿ ಅದು ಆ ಡೇಟ್ ಆಗೋವರೆಗೂ ಅದನ್ನ ಕ್ಲೈಮ್ ಮಾಡಕ್ ಆಗಲ್ಲ. 5 ವರ್ಷಕ್ಕೆ ಅಂತ ಕೊಟ್ರೆ 5 ವರ್ಷ ಆದ್ಮೇಲೆ ಕ್ಲೈಮ್ ಮಾಡ್ಬೇಕು, ಅಲ್ಲಿವರೆಗೂ ಕ್ಲೈಮ್ ಮಾಡಕ್ ಆಗಲ್ಲ. ಆ ತರದ್ದು ವಿಲ್ ಬಿ ಪರ್ಚೇಸ್ಡ್ ಎವ್ರಿ ಇಯರ್ ಫಾರ್ ದ ಫಸ್ಟ್ 5 years ಇನ್ ದ ನೇಮ್ ಆಫ್ ದ ಬೆನಿಫಿಷಿಯರಿ ಅಂತ ಹೇಳಿ ಇಟ್ಟಿರ್ತಕ್ಕಂಥದ್ದು. ಈ ಸ್ಕೀಮ್ ಅಲ್ಲಿ ಇರುವಂತದ್ದು ಪ್ರತಿ ವರ್ಷ ಫಾರ್ ಫಸ್ಟ್ 5 years, ಮೊದಲ 5 ವರ್ಷಗಳವರೆಗೆ ಅದನ್ನ ಪರ್ಚೇಸ್ ಮಾಡ್ತಕ್ಕಂಥದ್ದು ಆ ಮಗುವಿನ ಹೆಸರಿನಲ್ಲಿ. Out of this investment, 2,000 will be invested after the girl child is admitted to 6th class, and subsequently ₹4,000 will be invested in the admission of the 9th class. ಅಂದ್ರೆ ಆ ಮಗು ಅಲ್ಲಿವರೆಗೂ ಹೋಗ್ಬೇಕು, 9th standard ವರೆಗೂ ಹೋಗ್ಬೇಕು. 9th standard ವರೆಗೂ ಹೋಗೋವರೆಗೂ ಈ ತರದಲ್ಲಿ ಅದನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಪರ್ಚೇಸ್ ಮಾಡೋದು. ಅಂದ್ರೆ 6ನೇ ತರಗತಿಗೆ ಆ ಮಗು ಅಡ್ಮಿಷನ್ ಆದಾಗ ₹2,000 NSC ಬಾಂಡ್ ಪರ್ಚೇಸ್ ಆಗುತ್ತೆ ಆ ಮಗು ಹೆಸರಿನಲ್ಲಿ, ಹೆಣ್ಣು ಮಗುವಿನ ಹೆಸರಲ್ಲಿ. 9ನೇ ತರಗತಿಗೆ ಅಡ್ಮಿಷನ್ ಆದಾಗ ಇನ್ನ ₹4,000 ಇನ್ನೊಂದು NSC ಬಾಂಡ್ ಪರ್ಚೇಸ್ ಆಗುತ್ತೆ ಆ ಮಗುವಿನ ಹೆಸರಿನಲ್ಲಿ. ಸೊ ಇದು ಲಾಡ್ಲಿ ಲಕ್ಷ್ಮಿ ಯೋಜನಾ, ಮಧ್ಯಪ್ರದೇಶನ ಲಾಡ್ಲಿ ಲಕ್ಷ್ಮಿ ಯೋಜನಾದಲ್ಲಿ ಕೊಟ್ಟಂತ ಪ್ರಾಜೆಕ್ಟ್ ಇದು. ಓಕೆ, ಸೊ ನೆಕ್ಸ್ಟ್ ಕರ್ನಾಟಕ ಭಾಗ್ಯಶ್ರೀ ಸ್ಕೀಮ್. ಯಾರಪ್ಪ ಅದು? ನೀನೆ ಕವಿತಾ? ಯಾಕೆ ಮಾತಾಡ್ಬಿಡಿ ಮಧ್ಯ ಎಲ್ಲ ರೆಕಾರ್ಡ್ ಆಗುತ್ತೆ. ಸೊ ಕರ್ನಾಟಕ ಭಾಗ್ಯಶ್ರೀ ಸ್ಕೀಮ್. Bhagyashree scheme is a Karnataka government scheme designed to promote the birth of the girl child among families below the poverty line. ಬಡತನ ರೇಖೆಗಿಂತ ಕಡಿಮೆ ಇರತಕ್ಕಂತ ಕುಟುಂಬದಲ್ಲಿ ಜನಿಸಿದಂತ ಹೆಣ್ಣು ಮಕ್ಕಳ ಜನನವನ್ನು ಹೆಚ್ಚು ಮಾಡೋದಕ್ಕೋಸ್ಕರ ಅಥವಾ ಜಾಸ್ತಿ ಮಾಡೋದಕ್ಕೋಸ್ಕರ ಇಂಟ್ರೊಡ್ಯೂಸ್ ಮಾಡಿದಂತ ಸ್ಕೀಮ್ ಇದು. ದ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟು ದ ಗರ್ಲ್ ಚೈಲ್ಡ್ ಇಸ್ ಪ್ರೊವೈಡೆಡ್. ಸಮ್ ಕೀ ಕ್ರೈಟೀರಿಯಾ ಹ್ಯಾವ್ ಬೀನ್ ಮೆಟ್ ಅಂತ ಹೇಳಿ ಹೇಳ್ತಾರೆ. ಒಂದಷ್ಟು ಕ್ರೈಟೀರಿಯಾ ಇಟ್ಕೊಂಡಿರ್ತಾರೆ. ಆ ಕ್ರೈಟೀರಿಯಾವನ್ನ ಯಾರ್ಯಾರು ಪೂರ್ಣಗೊಳಿಸ್ತಾರೆ ಅವರೆಲ್ಲರಿಗೂ ಕೂಡ ಒಂದು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನ ಕೊಡ್ತಕ್ಕಂತ ಒಂದು ಸ್ಕೀಮ್ ಇದು ಭಾಗ್ಯಶ್ರೀ
ಕರ್ನಾಟಕ ಭಾಗ್ಯಶ್ರೀ ಸ್ಕೀಮ್ ಅಂತೇಳಿ. ದ ಗರ್ಲ್ ಚೈಲ್ಡ್ ರಿಸೀವ್ಸ್ ಹೆಲ್ತ್ ಇನ್ಶೂರೆನ್ಸ್ ಕವರ್ಸ್ ಅಪ್ ಟು ಮ್ಯಾಕ್ಸಿಮಮ್ ಆಫ್ 25,000 ಆನ್ಯುಯಲಿ. 25,000ವರೆಗೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಆರೋಗ್ಯ ವಿಮಾ ಒಂದು ರಕ್ಷಣೆಯನ್ನ ದೊರಕತಕ್ಕಂತ ಒಂದು ಸ್ಕೀಮ್ ಅನ್ನ ಕೊಡ್ತಕ್ಕಂಥದ್ದು ಮೊದಲನೇದು. ದ ಗರ್ಲ್ ಚೈಲ್ಡ್ ರಿಸೀವ್ಸ್ ಅನ್ ಆನ್ಯುಯಲ್ ಸ್ಕಾಲರ್ಶಿಪ್ ಆಫ್ 300 to 1,000 ಅಪ್ ಟು 10th ಕ್ಲಾಸ್. ಇದ್ರ ಜೊತೆನಲ್ಲಿ ಇನ್ಶೂರೆನ್ಸ್ ಜೊತೆನಲ್ಲಿ ಆ ಮಗುವಿನ ಆರೋಗ್ಯವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಮತ್ತೆ ಅದನ್ನ ಎನ್ಕರೇಜ್ ಮಾಡೋದಕ್ಕೋಸ್ಕರ ಜನನಗಳನ್ನ ಎನ್ಕರೇಜ್ ಮಾಡೋದಕ್ಕೋಸ್ಕರ ಪ್ರಾರಂಭದಿಂದ ಪ್ರತಿ ವರ್ಷದಂತೆ ಅಂದ್ರೆ ಪ್ರತಿ ವರ್ಷ ಶಾಲೆಗೆ ಜಾಯ್ನ್ ಆದಾಗಿಂದ 300ರಿಂದ 1,000 ರೂಪಾಯಿ ಅಂದ್ರೆ ಸ್ಲ್ಯಾಬ್ಸ್ ಚೇಂಜ್ ಆಗುತ್ತೆ. ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಇಷ್ಟು, ಸೆಕೆಂಡ್ ಸ್ಟ್ಯಾಂಡರ್ಡ್ ಇಷ್ಟು, ಥರ್ಡ್ ಇಷ್ಟು, ಫೋರ್ತ್ ಇಷ್ಟು ಅಂತ ಹೇಳಿ ಅಪ್ ಟು 1,000 ಮ್ಯಾಕ್ಸಿಮಮ್ 1,000 rupees ಅಪ್ ಟು ಕ್ಲಾಸ್ 10th SSLC ವರೆಗೆ ಹೋಗೋವರೆಗೆ ಇರ್ತಕ್ಕಂಥ ಸ್ಕೀಮ್ ಇದು. 300 ರೂಪಾಯಿಂದ ಪ್ರಾರಂಭ 1,000 ರೂಪಾಯಿವರೆಗೂ ಎಕ್ಸ್ಟೆಂಡ್ ಆಗ್ತಕ್ಕಂಥದ್ದು. ಸೊ ಇದು ಕರ್ನಾಟಕ ಭಾಗ್ಯಶ್ರೀ ಸ್ಕೀಮ್ ಯೋಜನಾ. ಇದು ಸ್ಟಾರ್ಟ್ ಆದಂತದ್ದು 2006 31st March 2006 ಪ್ರಾರಂಭ ಆದಂತದ್ದು. ಗರ್ಲ್ ಚಿಲ್ಡ್ರನ್ ಆಫ್ ದ BPL ಫ್ಯಾಮಿಲಿ are eligible to take this benefit provided they were born after 31st March 2006 ಇಲ್ಲಿ ಪ್ರಾರಂಭ ಆಗುತ್ತೆ. ಹಾಗಾಗಿ ಇದಾದ ನಂತರ ಜಾಯ್ನ್ ಆದಂತವು, ಇದಾದ ನಂತರ ಜನನವಾದಂತ ಎಲ್ಲ ಮಕ್ಕಳಿಗೆ ಇದು ಕವರ್ ಆಗ್ತಕ್ಕಂತ ಒಂದು ಪ್ರಾವಿಷನ್ ಅನ್ನ ಮಾಡಿಕೊಟ್ಟಂತದ್ದು. ಯಾರು? BPL ಫ್ಯಾಮಿಲಿ. BPL ಫ್ಯಾಮಿಲಿ ಅಂದ್ರೆ ಬಿಲೋ ಪಾವರ್ಟಿ ಲೈನ್, ಯಾರು ಬಡತನ ರೇಖೆಗಿಂತ ಕಡಿಮೆ ಇದೆ, ಆ ಕಡಿಮೆ ಇರ್ತಕ್ಕಂತ ಕುಟುಂಬದ ಹೆಣ್ಣು ಮಗು ಜನನ ಆದ್ರೆ ಆ ಹೆಣ್ಣು ಮಗುಗೆ ಈ ಕವರ್ ಸಿಗ್ತಕ್ಕಂಥದ್ದು, ಈ ಯೋಜನೆ ಅನ್ವಯ ಆಗ್ತಕ್ಕಂಥದ್ದು. ಸೊ ಅದು 2006 ಪ್ರಾರಂಭ ಆದದ್ದು. ನೆಕ್ಸ್ಟ್, ಎನ್ರೋಲ್ಮೆಂಟ್ ಈಸ್ ಅಲೌಡ್ ಅಪ್ ಟು 1 year ಆಫ್ಟರ್ ದ ಬರ್ತ್ ಆಫ್ ದ ಚೈಲ್ಡ್ ಅಂಡ್ ಎ ಮ್ಯಾಕ್ಸಿಮಮ್ ಆಫ್ 2 children ಕ್ಯಾನ್ ಬಿ ಕವರ್ಡ್ ಅಂಡರ್ ದಿಸ್ ಸ್ಕೀಮ್ ಅಂತ ಹೇಳ್ತಾನೆ. ಅಲ್ಲಿ ಕೆಲವು ಕ್ರೈಟೀರಿಯಾಗಳು ಅಂತ ಹೇಳಿದ್ವಲ್ಲ, ಆ ಕ್ರೈಟೀರಿಯಾಗಳಲ್ಲಿ ನೋಡಿ ಇಷ್ಟು ಇದಾವೆ. ಇಲ್ಲಿ ಎನ್ರೋಲ್ಮೆಂಟ್ ಯಾವಾಗ ಆಗ್ಬೇಕು ಅಂತಂದ್ರೆ ಅಪ್ ಟು 1 year, ಜನನದ ನಂತರ 1 ವರ್ಷದವರೆಗೆ ಇದಕ್ಕೆ ಪ್ರಾವಿಷನ್ ಇರುತ್ತೆ. 1 ವರ್ಷ ಆದ್ಮೇಲೆ ಮತ್ತೆ ಎನ್ರೋಲ್ ಮಾಡಾಗಿಲ್ಲ. ವಿತಿನ್ 1 year ಅದು ಎನ್ರೋಲ್ಮೆಂಟ್ ಆಗ್ಬೇಕು. ಅಂಡ್ ಮ್ಯಾಕ್ಸಿಮಮ್ ಆಫ್ 2 children ಅಂದ್ರೆ 2 ಮಕ್ಕಳಿಗೆ ಮಾತ್ರ ಅವಕಾಶ ಇರುತ್ತೆ. 2ಕ್ಕಿಂತ ಹೆಚ್ಚು ಮಕ್ಕಳಿಗೆ ಎನ್ರೋಲ್ ಮಾಡ್ಕೊಳ್ಳೋ ಫೆಸಿಲಿಟಿ ಪಡಕ್ಕಾಗಿಲ್ಲ. ಒಂದ್ 4-5 ಮಕ್ಕಳಾಗಿದ್ದಾವೆ ತಡಿ, 4-5 ಮಕ್ಳಿಗೂ ತಗೊಳ್ಳೋಣ ಅಂದ್ರೆ ಪ್ರಾವಿಷನ್ ಇಲ್ಲ. ಕೇವಲ 2 ಮಕ್ಕಳಿಗೆ ಮಾತ್ರ ಇದು ಕವರ್ ಆಗ್ತಕ್ಕಂಥದ್ದು. ನೆಕ್ಸ್ಟ್, ಅಡಿಷನಲ್ ಬೆನಿಫಿಟ್ಸ್, ಫೈನಾನ್ಷಿಯಲ್ ಬೆನಿಫಿಟ್ಸ್ ಆರ್ ಆಲ್ಸೋ ಅವೈಲಬಲ್ ಟು ದ ಬೆನಿಫಿಷಿಯರಿ ಪ್ರೊವೈಡೆಡ್ ಸರ್ಟನ್ ಕ್ರೈಟೀರಿಯಾ. ಒಂದಷ್ಟು ಕ್ರೈಟೀರಿಯಾಗಳನ್ನ ಯಾರ್ಯಾರು ಫಾಲೋ ಮಾಡ್ತಾರೆ, ಅದ್ರ ಜೊತೆನಲ್ಲಿ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೂಡ ಬೆನಿಫಿಟ್ಸ್ ಕೂಡ ಸಿಗ್ತಕ್ಕಂಥದ್ದು. ಇಬ್ಬರಿಗೂ ಕೂಡ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ. 2 ಮಕ್ಕಳು ಅಂತ ತಗೊಂಡಾಗ 2 ಮಕ್ಕಳಿಗೆ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಬೆನಿಫಿಟ್ಸ್ ಗಳು ಅಪ್ಲೈ ಆಗ್ತಕ್ಕಂಥದ್ದು ಇರುತ್ತೆ. ಓಕೆ, ಇದು ಭಾಗ್ಯಶ್ರೀ ಸ್ಕೀಮಾ ಭಾಗ್ಯಲಕ್ಷ್ಮಿ ಸ್ಕೀಮಾ ಸರ್? ಭಾಗ್ಯಶ್ರೀ ಇದು, ಭಾಗ್ಯಶ್ರೀ ಇದು, ಭಾಗ್ಯಲಕ್ಷ್ಮಿ ಅಲ್ಲ. ಭಾಗ್ಯಲಕ್ಷ್ಮಿ ಇದೆ ಇನ್ನು. ಭಾಗ್ಯಲಕ್ಷ್ಮಿ ಬೆಳಗ್ಗೆ ಕಳಿಸಿದೀನಿ. ಭಾಗ್ಯಲಕ್ಷ್ಮಿ ಸರ್ ಭಾಗ್ಯಲಕ್ಷ್ಮಿ ಸ್ಕೀಮು 2006 ಅಲ್ಲಿ ಎಷ್ಟೊಂದು ಪ್ರೋಗ್ರಾಮ್ ಜಾಯ್ನ್ ಆಗಿದಾವಪ್ಪ. ಎಲ್ಲ ಒಂದೇ ತರ ಇರಕ್ಕಾಗತ್ತಾ? 2006 ಅಲ್ಲಿ ಆರಂಭ ಆಗಿದ್ದು ಭಾಗ್ಯಶ್ರೀ, ಆದ್ರೆ ಭಾಗ್ಯಲಕ್ಷ್ಮಿ ಬೇರೆ ಇದೆ. ಭಾಗ್ಯಲಕ್ಷ್ಮಿ ಬಾಂಡ್, ಅದು ಭಾಗ್ಯಲಕ್ಷ್ಮಿ ಬಾಂಡ್ ಬರುತ್ತಲ್ವಾ, ಕಳಿಸಿದೀನಿ ನೋಡಿ ಬೆಳಗ್ಗೆ ನಿಮ್ಗೊಂದು. ನಿನ್ನೆ ದಿವಸನೇನೋ ಕಳಿಸಿದ್ನಲ್ಲ ಭಾಗ್ಯಲಕ್ಷ್ಮಿ ಸ್ಕೀಮ್ ಕನ್ನಡ. ಸೊ ಅದು ಭಾಗ್ಯಲಕ್ಷ್ಮಿ. ಇದು ಭಾಗ್ಯಶ್ರೀ ಅಂತ 2006 ಪ್ರಾರಂಭ ಆಗಿದ್ದು. ಅಪ್ ಟು 1 year ವರೆಗೂ ಎನ್ರೋಲ್ ಮಾಡಬಹುದು. ಮ್ಯಾಕ್ಸಿಮಮ್ 2 children ಕವರೇಜ್ ಸಿಗುತ್ತೆ. ಅದು ಹೆಲ್ತ್ ನೋಡಿ, ಹೆಲ್ತ್ ಇನ್ಶೂರೆನ್ಸ್ ಅಂತ ಇದೆ, 25,000 ರೂಪಾಯಿ ಹೆಲ್ತ್ ಇನ್ಶೂರೆನ್ಸ್ ಅಂತ. ಅದು ಭಾಗ್ಯಲಕ್ಷ್ಮಿನಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅಲ್ಲ. ಅದು ಭಾಗ್ಯಲಕ್ಷ್ಮಿನಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅಲ್ಲ, ಅದು ಫಂಡೇ ಬರುತ್ತೆ. 1 ಲಕ್ಷ ರೂಪಾಯಿ ಬಾಂಡ್ ಬಂದರೆ 1 ಲಕ್ಷ ರೂಪಾಯಿ ಲಾಸ್ಟ್ ಅಲ್ಲಿ ಆ ಮಗು 18 ವರ್ಷ ದಾಟಿದ ನಂತರ ಅಥವಾ 21 ವರ್ಷಕ್ಕೆ ಏನೋ ಅಮೌಂಟ್ ಬರುತ್ತೆ ಮಗುಗೆ. ಇದು ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ, ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಗೊತ್ತಲ್ಲ, ಹೆಲ್ತ್ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಉಪಯೋಗಿಸ್ತಕ್ಕಂಥದ್ದು. ಇದು ಭಾಗ್ಯಶ್ರೀ ಸ್ಕೀಮ್. ಓಕೆ, ಭಾಗ್ಯಲಕ್ಷ್ಮಿ ಸ್ಕೀಮ್ ಆಮೇಲೆ ಹೇಳ್ತೀನಿ. ಸೊ ನೆಕ್ಸ್ಟ್ ಇನ್ನೊಂದು ಮಾಜಿ ಕನ್ಯಾ ಭಾಗ್ಯಶ್ರೀ ಸ್ಕೀಮ್ ಫಾರ್ ಗವರ್ಮೆಂಟ್ ಆಫ್ ಮಹಾರಾಷ್ಟ್ರ. ಇದು ಮಾಜಿ ಕನ್ಯಾ ಭಾಗ್ಯಶ್ರೀ ಸ್ಕೀಮ್ ಫ್ರಮ್ ಗವರ್ಮೆಂಟ್ ಆಫ್ ಮಹಾರಾಷ್ಟ್ರ. ಮಹಾರಾಷ್ಟ್ರದ ಮತ್ತೊಂದು ಯೋಜನೆ ಇದು. ಇದರ ಹೆಸರು ಬಂದು ಮಾಜಿ ಕನ್ಯಾ ಭಾಗ್ಯಶ್ರೀ ಸ್ಕೀಮ್ ಅಂತೇಳಿ. ಇದು ಪ್ರಮೋಟ್ ಮಾಡಿರ್ತಕ್ಕಂಥದ್ದು ಮಹಾರಾಷ್ಟ್ರ ಗವರ್ಮೆಂಟ್ ಇಂದ. ಡಿಸೈನ್ ಯಾತಕ್ಕೋಸ್ಕರ ಮಾಡಿರೋದು ಅಂದ್ರೆ ಟು ಹೆಲ್ಪ್ ಇಂಪ್ರೂವ್ ದ ಕಂಡೀಷನ್ ಆಫ್ ಗರ್ಲ್ ಚೈಲ್ಡ್ ಅಮಾಂಗ್
EPL and other weaker sections of the society. ಬೇರೆ ಕಮ್ಯುನಿಟಿನಲ್ಲಿ ಏನಿದೆ ಬ್ಯಾಕ್ವರ್ಡ್ ಕಮ್ಯುನಿಟಿ ಏನಿದೆ ಆ ಬ್ಯಾಕ್ವರ್ಡ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ ಮತ್ತೆ BPL ಬಿಲೋ ಪಾವರ್ಟಿ ಲೈನ್ ನಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳ ಸ್ಥಿತಿಗತಿಯನ್ನು ಅವರ ಏನು ಆರೋಗ್ಯದ ಸ್ಥಿತಿ ಇರ್ಬೋದು ಅವರ ಸಾಮಾಜಿಕ ಸ್ಥಿತಿಗತಿ ಏನಿದೆ ಅದನ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಡೆವಲಪ್ ಮಾಡಿದಂಥದ್ದು. ಇಷ್ಟು ಮಾತ್ರ ಸಾಕು, ಅದ್ರದ್ದು ಡೀಟೇಲ್ಸ್ ಎಲ್ಲ ಏನ್ ಬೇಕಾಗಲ್ಲ. ಗವರ್ಮೆಂಟ್ ಅಲ್ಲಿ ಬೇರೆ ಬೇರೆ ರಾಜ್ಯಗಳು, ನಮ್ಮ ರಾಜ್ಯದಗಳು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥವನ್ನ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ, ಬೇರೆ ಬೇರೆ ಕಡಿಮೆ ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಹೆಸರುಗಳು ಬರ್ದ್ರೂ ಸಾಕಾಗುತ್ತೆ, ಯಾವ ಗವರ್ಮೆಂಟ್ ಮಾಡ್ತು ಎಷ್ಟು ಮಾಡ್ತು ಅನ್ನೋದನ್ನ ಬರ್ಕೊಂಡ್ರೆ ಸಾಕಾಗುತ್ತೆ ಅವಾಗ. ಸೊ ನೆಕ್ಸ್ಟ್ ವೆಸ್ಟ್ ಬೆಂಗಾಲ್ ಕನ್ಯಾಶ್ರೀ ಪ್ರಕಲ್ಪ. ವೆಸ್ಟ್ ಬೆಂಗಾಲ್ ಕನ್ಯಾಶ್ರೀ ಪ್ರಕಲ್ಪ ಇದು ರಾಜ್ಯ ಸರ್ಕಾರ ಪ್ರಾರಂಭ ಮಾಡಿದಂತ ಕಾರ್ಯಕ್ರಮಗಳಲ್ಲಿ ಮತ್ತೊಂದು. ವೆಸ್ಟ್ ಬೆಂಗಾಲ್ ಕನ್ಯಾಶ್ರೀ ಪ್ರಕಲ್ಪ ಅಂತ. ದ ಕನ್ಯಾಶ್ರೀ ಪ್ರಕಲ್ಪ ಆಫ್ ವೆಸ್ಟ್ ಬೆಂಗಾಲ್ is a state initiative for girl child schemes designed to improve the status as well as the well-being of the girls, especially weaker socio-economic classes ante ಕರೀತಾರೆ. ವೆಸ್ಟ್ ಬೆಂಗಾಲ್ ನ ಪಶ್ಚಿಮ ಬಂಗಾಳದ ರಾಜ್ಯ ಇದನ್ನ ಇಂಪ್ಲಿಮೆಂಟ್ ಮಾಡಿದಂಥದ್ದು. ಯಾತಕ್ಕೋಸ್ಕರ ಇಂಪ್ಲಿಮೆಂಟ್ ಮಾಡಿದ್ದು ಅಂತಂದ್ರೆ ಟು ಇಂಪ್ರೂವ್ ದ ಸ್ಟೇಟಸ್ as well as the well-being of the girls, ಹೆಣ್ಣು ಮಕ್ಕಳ ಸ್ಥಿತಿಗತಿಯನ್ನ ಉದ್ಧರಿಸೋದಕ್ಕೋಸ್ಕರ, ಅವರ ಸ್ಥಿತಿಗತಿಯನ್ನ ಸುಧಾರಿಸೋದಕ್ಕೋಸ್ಕರ. ಅದ್ರಲ್ಲಿ ಯಾರು ಅಂದಾಗ ವೀಕರ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ, ಎಕನಾಮಿಕಲಿ ವೀಕ್ ಆಗಿರ್ತಕ್ಕಂಥ ಯಾವ ಕಮ್ಯುನಿಟಿ ಇದೆ ಅವರನ್ನ ಟಾರ್ಗೆಟ್ ಮಾಡಿ ಇಟ್ಟಂತದ್ದು. ದ ಸ್ಕೀಮ್ ಈಸ್ ಇಂಪ್ಲಿಮೆಂಟೆಡ್ ಬೈ ದ ಡೆವಲಪ್ಮೆಂಟ್ ಆಫ್ ವುಮೆನ್ ಡೆವಲಪ್ಮೆಂಟ್ ಅಂಡ್ ಸೋಷಿಯಲ್ ವೆಲ್ಫೇರ್ ಗವರ್ಮೆಂಟ್ ಆಫ್ ವೆಸ್ಟ್ ಬೆಂಗಾಲ್ ಇನ್ ದ ಫಾರ್ಮ್ ಆಫ್ ಕಂಡೀಷನಲ್ ಕ್ಯಾಶ್ ಟ್ರಾನ್ಸ್ಫರ್. ನೋಡಿ, ವೆಸ್ಟ್ ಬೆಂಗಾಲ್ನವರು ಕೂಡ ಕ್ಯಾಶ್ ಟ್ರಾನ್ಸ್ಫರ್ ಅನ್ನ ಮಾಡಿದಂಥದ್ದು. ಕಂಡೀಷನಲ್ ಕ್ಯಾಶ್ ಟ್ರಾನ್ಸ್ಫರ್ ಅಂದ್ರೆ ಅದಕ್ಕೆ ಸರ್ಟನ್ ಕಂಡೀಷನ್ಸ್ ಹಾಕಿರ್ತಾರೆ. ಕಂಡೀಷನ್ಸ್ ಅನ್ನ ಯಾರ್ಯಾರು ಫುಲ್ಫಿಲ್ ಮಾಡ್ತಾರೆ ಅವ್ರಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು ವಿತ್ ಸರ್ಟನ್ ಪೀರಿಯಡ್ ಅಥವಾ ಸ್ಲ್ಯಾಬ್ ಏನಿರುತ್ತೆ ಆ ಸ್ಲ್ಯಾಬ್ ಅನ್ನ ಫಾಲೋ ಮಾಡ್ಕೊಂಡು ಹೋಗುವಂಥದ್ದು. ಸೊ ದ ಕನ್ಯಾಶ್ರೀ ಸ್ಕಾಲರ್ಶಿಪ್ ಈಸ್ ₹750 annually for girls between the age of 13 to 18 years, along with a one-time grant of 25,000 for girls between the ages of 18-19. ನೋಡಿ, ₹750 ವಾರ್ಷಿಕ ವಿದ್ಯಾರ್ಥಿ ವೇತನ ಜೊತೆನಲ್ಲಿ 18ರಿಂದ 19 ವರ್ಷಕ್ಕೆ ರೀಚ್ ಆದಂತ ಹೆಣ್ಣು ಮಕ್ಕಳಿಗೆ ಒಂದು ಬಾರಿಗೆ ಅಂದ್ರೆ ಸಿಂಗಲ್ ಒನ್ ಟೈಮ್ ಪೇಮೆಂಟ್ ಅಂತ ಹೇಳಿ ಒನ್ ಟೈಮ್ ಗ್ರಾಂಟ್ ಆಫ್ ₹25,000. ಇದು ಈ ಅಮೌಂಟ್ ಯಾರು ಕೊಟ್ಟೇ ಇರಲಿಲ್ಲ. 18-19ನೇ ವರ್ಷಕ್ಕೆ ಬಂದಾಗ ಒಂದೇ ಬಾರಿಗೆ ಆ ಮಗುವಿನ ಅಕೌಂಟ್ಗೆ 25,000 ಅನುದಾನವನ್ನ ಕೊಡ್ತಕ್ಕಂಥದ್ದು. ಬೇರೆ ಬೇರೆ ಇದಕ್ಕೆ ಎಜುಕೇಶನ್ಗೆ ಯೂಸ್ ಮಾಡ್ಬೋದು, 18 ತುಂಬಿರುತ್ತೆ ಮದುವೆನಾದ್ರೂ ಮಾಡೋದಕ್ಕೆ ಯೂಸ್ ಮಾಡ್ಬೋದು, ಬೇರೆ ಬೇರೆ ಇದಕ್ಕೆ ಯೂಸ್ ಮಾಡೋದಕ್ಕೋಸ್ಕರ 25,000 ಒನ್ ಟೈಮ್ ಗ್ರಾಂಟ್ ಅನ್ನು ಕೂಡ ಕೊಡ್ತಕ್ಕಂಥ ಪ್ರಾವಿಷನ್ ಈ ಕನ್ಯಾಶ್ರೀ ಪ್ರಕಲ್ಪ ಯೋಜನೆ, ವೆಸ್ಟ್ ಬೆಂಗಾಲ್ನ ಕನ್ಯಾಶ್ರೀ ಪ್ರಕಲ್ಪ ಯೋಜನೆಯಲ್ಲಿ ಸೇರಿಸ್ಕೊಂಡಿದ್ದಂಥದ್ದು. ಓಕೆ, ಸೊ ಇಷ್ಟು ನಿಮಗೆ ಇಷ್ಟುನು ನಾನು ಇದ್ ಮಾಡ್ಕೊಂಡಂತವು. ಇದ್ರ ಜೊತೆನಲ್ಲಿ ನಿಮ್ಗೆ ಇನ್ನೊಂದು ಸ್ಕೀಮ್ ಹೇಳಿದ್ನಲ್ಲ, ಬೆಳಗ್ಗೆ ಲಿಸ್ಟ್ ಕಳ್ಸಿದೀನಿ ನೋಡಿ, ಎಲ್ಲ ಮೆಟೀರಿಯಲ್ ಕಳ್ಸಿದ್ನಲ್ಲ, ಕರ್ನಾಟಕದ ಭಾಗ್ಯಲಕ್ಷ್ಮಿ ಸ್ಕೀಮ್. ಕರ್ನಾಟಕದಲ್ಲಿ ಇರ್ತಕ್ಕಂಥ ಭಾಗ್ಯಲಕ್ಷ್ಮಿ ಸ್ಕೀಮ್ ಏನಿದೆ ಅದ್ರದ್ದು ಅದೊಂದ್ಸರಿ ಜಸ್ಟ್ ಗ್ಲಾನ್ಸ್ ಬರೀ ತೋರಿಸ್ಬಿಡ್ತೀನಿ ಒಂದ್ಸರಿ ಭಾಗ್ಯಲಕ್ಷ್ಮಿ ಸ್ಕೀಮ್ದು. ಸೊ ಭಾಗ್ಯಲಕ್ಷ್ಮಿ ಯೋಜನೆ ಹೆಣ್ಣು ಮಗುವಿನ ಸ್ಥಾನವನ್ನ, ಅದರಲ್ಲೂ ಮೊದಲನೇ ಕುಟುಂಬದಲ್ಲಿ ಉನ್ನತವಾದಂತಹ ಸ್ಥಾನವನ್ನು ಒದಗಿಸ್ಕೊಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ 2006-7ನೇ ಸಾಲಿನಲ್ಲಿ ಇದು ಕಾರ್ಯಕ್ರಮ ಸ್ಟಾರ್ಟ್ ಆದಂತದ್ದು. ಮೇ ಬಿ ಇದು ಯಡಿಯೂರಪ್ಪನವರ ಸರ್ಕಾರ ಇದ್ದಂತ ಟೈಮಲ್ಲಿ ಆದಂತದ್ದು. 2006-7ನೇ ಇದರಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆಗೆ ಭಾಗ್ಯಲಕ್ಷ್ಮಿ ಎಂಬ ಹೊಸ ಯೋಜನೆಯನ್ನ ಜಾರಿಗೆ ತಂದಂತದ್ದು. ಈ ಯೋಜನೆ ಆರ್ಥಿಕ ಸೌಲಭ್ಯವನ್ನ ಹೆಣ್ಣು ಮಗುವಿಗೆ ಅದರ ತಂದೆ ತಾಯಿ ಮತ್ತೆ ಪೋಷಕರ ಮೂಲಕ ನಿಬಂಧನೆಗಳನ್ನ ಪೂರೈಸಿದ್ದಲ್ಲಿ ನೀಡಲಾಗ್ತಕ್ಕಂಥ ಒಂದು ಸ್ಕೀಮ್. ಆರ್ಥಿಕ ಸಹಾಯ, ಇದು ಆರ್ಥಿಕ ಸಹಾಯ ಎಷ್ಟು ಅನ್ನೋದನ್ನ ಹೇಳೋಣ ಆಮೇಲೆ. ಆದ್ರೆ ಇಲ್ಲಿ ಕ್ಯಾಶ್ ಟ್ರಾನ್ಸ್ಫರ್ ಇರುತ್ತೆ, ಕ್ಯಾಶ್ ಬೆನಿಫಿಟ್ ಇರುತ್ತೆ ಯಾವಾಗ ಎಲ್ಲಾ ಕಂಡೀಷನ್ಸ್ಗಳು ಕಂಪ್ಲೀಟ್ ಆದ್ಮೇಲೆ, ಫುಲ್ಫಿಲ್ ಆದ್ಮೇಲೆ. ಇಲ್ಲಿ ಇನ್ಶೂರೆನ್ಸ್ ಅಲ್ಲ ಇದು, ಹಾಗಾಗಿ ಇದನ್ನು ಭಾಗ್ಯಲಕ್ಷ್ಮಿ ಯೋಜನಾ ಅಂತ ಹೇಳಿ ಕರಿತಾ ಇದ್ದಾರೆ. ಬಡತನ ರೇಖೆಗಿಂತ ಕಡಿಮೆ ಇರ್ತಕ್ಕಂಥ ಕುಟುಂಬಗಳಲ್ಲಿ 31/3/2006 ಮಾರ್ಚ್ 2006-31 ಏನಿದೆ ಆ ಡೇಟ್ ನ ನಂತರ ಜನಿಸಿದ ಹೆಣ್ಣು ಮಕ್ಕಳು
ಈ ಒಂದು ಯೋಜನೆಗೆ ನೋಂದಾಯಿಸಿಕೊಳ್ಳೋದಕ್ಕೆ ಅರ್ಹರಾಗಿರ್ತಕ್ಕಂಥದ್ದು. ಮತ್ತು ಮಗು ಜನಿಸಿದ 1 ವರ್ಷದೊಳಗೆ ಜನನ ಪ್ರಮಾಣ ಪತ್ರವನ್ನು ಒದಗಿಸಿ ನೋಂದಾಯಿಸಿಕೊಳ್ಳಲು ಅವಕಾಶ ಇರ್ತಕ್ಕಂಥದ್ದು. ಮತ್ತೆ ಫಲಾನುಭವಿ ಹೆಣ್ಣು ಮಗುವಿನ ತಂದೆ ಅಥವಾ ತಾಯಿ ಶಾಶ್ವತ ಕುಟುಂಬ ಯೋಜನೆಯನ್ನ ಅಳವಡಿಸಿಕೊಂಡಿರತಕ್ಕದ್ದು ಮತ್ತು ಕುಟುಂಬದಲ್ಲಿ ಮಕ್ಕಳ ಸಂಖ್ಯೆ 2ಕ್ಕಿಂತ ಹೆಚ್ಚಿಗೆ ಇರಬಾರದು. 2ಕ್ಕಿಂತ ಜಾಸ್ತಿ ಮಕ್ಕಳು ಇರೋ ಹಾಗಿಲ್ಲ. ಕಂಡೀಷನ್ಸ್ ಗಳೆಲ್ಲ ಕನ್ನಡದಾಗ ಇದಾವೆ, ಓದ್ಕೊಡಿ ನೀವು ಒಂದ್ಸರಿ. ನೋಂದಣಿ ನಂತರ ಹಾಗೂ ಪೂರ್ಣ ಪರಿಶೀಲನೆ ನಂತರ 31/7/2008 ಜನಿಸಿದ ಪ್ರತಿ ಫಲಾನುಭವಿಗೆ 10,000 ರೂಗಳನ್ನು ಆಯ್ಕೆಯಾದ ಪಾಲುದಾರರ ಹಣಕಾಸು ಸಂಸ್ಥೆಯಲ್ಲಿ ನಿಶ್ಚಿತ ಠೇವಣಿ ಇಡಲಾಗಿದೆ. ಅಂದ್ರೆ ಫಿಕ್ಸ್ಡ್ ಡಿಪಾಸಿಟ್ ಅನ್ನ 10,000 ರೂಪಾಯಿ ಫಿಕ್ಸ್ಡ್ ಡಿಪಾಸಿಟ್ ಅನ್ನ ಇಡಲಾಗಿದೆ ಅನ್ನೋದನ್ನ ಇಲ್ಲಿ ಈ ಯೋಜನೆಯಲ್ಲಿ ಇರ್ತಕ್ಕಂಥ ಡೀಟೇಲ್ಸ್. ಸೊ ಅದು ಹೇಗೆ ಆಗುತ್ತೆ ಅನ್ನೋದನ್ನ ನಿಮ್ಮ ಇದರಲ್ಲಿ ಇದೆ, ನೋಡ್ಕೊಳ್ಳಿ. 10,000 ರೂಪಾಯಿ ಮೇಲಿನ ಆದಾಯವನ್ನು ಗರಿಷ್ಠಗೊಳಿಸಿ ಠೇವಣಿ ಹಣವನ್ನ ಬಡ್ಡಿ ಸಮೇತವಾಗಿ ಫಲಾನುಭವಿಗಳಿಗೆ 18 ವರ್ಷದ ಪೂರ್ಣಗೊಂಡ ನಂತರ, 18 ವರ್ಷ ಆದ ನಂತರ ಆ ಮಗುವಿನ ಫಲಾನುಭವಿಗೆ ಸಿಗ್ತಕ್ಕಂಥದ್ದು. ಮೊದಲು ಮಗುವಿಗೆ ಪರಿಪಕ್ವ ಮೊತ್ತ 34,751 ಮತ್ತು ಎರಡನೇ ಬಾರಿಗೆ 40,918 ನೀಡಲಾಗುತ್ತೆ ಅನ್ನೋದು. ಇದು ಡೈರೆಕ್ಟ್ ಭಾಗ್ಯಲಕ್ಷ್ಮಿ ವೆಬ್ಸೈಟ್ ಇಂದಲೇ ತಕ್ಕೊಂಡಿರೋಂಥದ್ದು ಇನ್ಫಾರ್ಮೇಶನ್. ಯಾವಾಗ ಏನೇನು ಎಷ್ಟೆಷ್ಟು ಅಮೌಂಟ್ ಬರುತ್ತೆ ಅನ್ನೋದು ಅಲ್ಲೇ ಡೀಟೇಲ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಅದನ್ನೆಲ್ಲ ಪೂರ್ತಿ ನೋಡ್ಕೊಳ್ಳಿ. ಪ್ರತಿ ತರಗತಿನಲ್ಲಿ ಪಾಸ್ ಆಗಿರ್ಬೇಕು, ವರ್ಷಕ್ಕೆ ತೇರ್ಗಡೆ ಆಗಿರ್ಬೇಕು, ಎಲ್ಲ ಡೀಟೇಲ್ಸ್ ಇದೆ. ಓಕೆ. ಮತ್ತೆ ಕಂಡೀಷನ್ಸ್ ಇದೆ, ರೂಪುರೇಷೆಗಳು ಪರಿಷ್ಕರಿಸಲಾಗಿದೆ. ಅದು 21/2009 ಅದನ್ನ ರಿವೈಸ್ ಮಾಡಲಾಗಿದೆ. ರಿವೈಸ್ ಮಾಡಿರೋದ್ರಿಂದ ಮತ್ತೆ ನೋಡಿ ಇಲ್ಲಿ ಅಮೌಂಟ್ ಆಗ್ಲೇ ಜಾಸ್ತಿ ಇದೆ. ಯೋಜನೆಯಲ್ಲಿ ನೋಂದಣಿಯಾದ ಕುಟುಂಬದಲ್ಲಿನ ಮೊದಲನೇ ಹೆಣ್ಣು ಮಗುವಿನ ಹೆಸರಿನಲ್ಲಿ 19,300 ಹಾಗೂ ಅದೇ ಕುಟುಂಬದ ಎರಡನೇ ಹೆಣ್ಣು ಮಗುವಿನ ಹೆಸರಿನಲ್ಲಿ 18,350 ರೂಗಳನ್ನ ಪಾಲುದಾರ ಹಣಕಾಸು ಸಂಸ್ಥೆಯಲ್ಲಿ ಆರಂಭಿಕ ಠೇವಣಿ ಇಡಲಾಗಿರುತ್ತದೆ. 18 ವರ್ಷ ಪೂರ್ಣಗೊಂಡ ನಂತರದಲ್ಲಿ ಹೆಣ್ಣು ಮಕ್ಕಳು 1 ಲಕ್ಷ ಪರಿಪಕ್ವ ಮೊತ್ತ ಪಡೆಯಲು ಅರ್ಹರಾಗಿರುತ್ತಾರೆ. ಇದು ನನ್ನ ಮಗಳಿಗೆ ಅಪ್ಲೈ ಆಗಿರೋದು. ಇದು 2009 ಹುಟ್ಟಿದ ನಂತರ ಮಾಡಿಸಿದಂಥದ್ದು. ಹಾಗಾಗಿ ಈ ಸ್ಕೀಮ್ ಇದೆ. ಫಸ್ಟ್ ಇದ್ದಿದ್ದು 10,000 ರೂಪಾಯಿ ಇತ್ತು, ಅದಕ್ಕೆ ಅಮೌಂಟ್ ಕಡಿಮೆ ಇತ್ತು. ಮೇಲಿಗೆ ಹೇಳಿದೆ ನೋಡಿ, ಎರಡು ಅಮೌಂಟ್ ಯಾವುದು 34,000 ಪ್ಲಸ್ 40,000 ಅಂತೇಳಿ ಇಷ್ಟು. ಇದು 1 ಲಕ್ಷ ರೂಪಾಯಿಗೆ ಏರಿಕೆ ಆದಂಥದ್ದು. ಇದು ಎರಡನೇದು 2009 ರಿವೈಸ್ಡ್ ಆದ್ಮೇಲೆ. ಸೊ ಈ ರಿವೈಸ್ಡ್ ಆಗಿರ್ತಕ್ಕಂಥ ಕಂಡೀಷನ್, ಅರ್ಹತೆಗಳು ಎಲ್ಲ ಇಲ್ಲಿ ಇದಾವೆ. ಸರಿ, ಕನ್ನಡದಲ್ಲಿದೆ, ನೀಟಾಗಿ ಓದ್ಕೊಳ್ಳಿ. ಕಂಡೀಷನ್ಸ್ ಇದೆ. 18 ವರ್ಷ ಪೂರೈಸಿರ್ಬೇಕು, ಪೂರೈಸುವ ಮೊದಲು ವಿವಾಹವಾಗತಕ್ಕದ್ದಲ್ಲ, ಬಾಲ ಕಾರ್ಮಿಕ ನಿಷೇಧ ಅಡಿನಲ್ಲಿ ಬರೋದಲ್ಲ, 5ನೇ ಮತ್ತು 8ನೇ ತರಗತಿ ಉತ್ತೀರ್ಣವಾಗಿರುವ ಬಗ್ಗೆ ಶಾಲಾ ಮುಖ್ಯಸ್ಥರಿಂದ ಇದನ್ನ ಪಡ್ಕೊಂಡಿರ್ಬೇಕು, ದೃಢೀಕರಣ ಪಡ್ಕೊಂಡಿರ್ಬೇಕು. ಇವೆಲ್ಲ ಕಂಡೀಷನ್ಸ್ ಇದಾವೆ. ಕಂಡೀಷನ್ಸ್ ನೆಲ್ಲ ಒಂದ್ಸರಿ ಕ್ಲೀನ್ ಆಗಿ ಓದ್ಕೊಳ್ಳಿ. ಓಕೆ. ಭಾಗ್ಯಲಕ್ಷ್ಮಿ ಸ್ಕೀಮ್ ಬಗ್ಗೆ ಕರ್ನಾಟಕದಾಗ ಕೇಳಿದಾಗ ಆದಷ್ಟು ಬೇರೆಯವನ್ನೆಲ್ಲ ಜಸ್ಟ್ ಮೆನ್ಷನ್ ಮಾಡಿ ಬೇಕಾದ್ರೆ ನೀವು ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು. ಕರ್ನಾಟಕದ ಈ 2 ಸ್ಕೀಮ್ಗಳನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ. ಅದಕ್ಕೆ ಎರಡನ್ನೂ ಡೀಟೇಲ್ ಆಗಿ ಹೇಳಿದ್ದೀನಿ, ಭಾಗ್ಯಶ್ರೀ ಸ್ಕೀಮು, ಭಾಗ್ಯಲಕ್ಷ್ಮಿ ಸ್ಕೀಮ್. ಓಕೆ. ಸೊ ಇದು ನನ್ನ ಪಾರ್ಟ್. ಇವತ್ತಿನ ಪ್ರೋಗ್ರಾಮ್ಸ್ ಗಳನ್ನ ಎಲ್ಲ ಮುಗಿದಿದೆ ಅಲ್ಲಿಗೆ. ಇದ್ರ ಜೊತೆನಲ್ಲಿ ಯಾಕೆ ನಾನು ಇಲ್ಲಿ ಸ್ವಲ್ಪ ರೆಸ್ಟ್ರಿಕ್ಟ್ ಮಾಡ್ಕೊಂಡೆ ನಮ್ಮನ್ನ ಅಂದ್ರೆ, ಸೆಮಿನಾರ್ ಟಾಪಿಕ್ ಅಲ್ಲೂ ಅದೇ ಇದೆ. ಗರ್ಲ್ ಚೈಲ್ಡ್ ಅಪ್ಲಿಫ್ಟ್ಮೆಂಟ್ ಗೆ ಯಾವ್ಯಾವ ಏಜೆನ್ಸೀಸ್, ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಗಳು ಏನೇನಿದಾವೆ ಅಂತ. ಸೊ ಹಾಗಾಗಿ ಆ ಮಕ್ಕಳನ್ನು ನೀವು ಇನ್ನೂ ಹೆಚ್ಚಿಗೆ ಸಂಗ್ರಹಿಸಬಹುದು ಮಾಹಿತಿ ಅಂತ ಅನ್ಕೊಂಡು ನಿಮ್ಗೆ ನನ್ನನ್ನ ರೆಸ್ಟ್ರಿಕ್ಟ್ ಮಾಡ್ಕೊಂಡಿದ್ದೀನಿ, ನಿಮ್ಗೆ ಅವಕಾಶ ಕೊಡೋದಕ್ಕೋಸ್ಕರ. ಸೊ ಈಗ ಮೊದಲನೇದಾಗಿ ಒಬ್ಬೊಬ್ಬರೇ ಪ್ರೆಸೆಂಟ್ ಮಾಡ್ತಾರೆ, ಪ್ರಿಪೇರ್ ಮಾಡ್ಕೊಳ್ಳಿ ಅವರೆಲ್ಲ. ಇದು ಮೀಟಿಂಗ್ ಎಂಡ್ ಆಗುತ್ತೆ. ಮೀಟಿಂಗ್ ಎಂಡ್ ಆದ ನಂತರ ಮತ್ತೆ ಅದೇ ಲಿಂಕ್ ಇಂದ ಜಾಯ್ನ್ ಆಗಿ. ಓಕೆ. ಸೇಮ್ ಲಿಂಕ್ ಅನ್ನ ಓಪನ್ ಮಾಡ್ಕೊಂಡು ಜಾಯ್ನ್ ಆಗಿ. ಸೊ ಮೊದ್ಲಿಗೆ ಯಾರ್ಯಾರು ಮಾಡ್ತೀರಿ ಅಂತ ಹೇಳ್ಬಿಡಿ.